ಈ ಕಡೆ ಕೂತ್ಕೊಳ್ರಿ. ಎಲ್ಲ ಕೂತ್ಕೊಳ್ಳಿ, ಏನಿಲ್ಲ ಕೂತ್ಕೊಳ್ಳಿ ಪ್ಲೀಸ್. ಎಲ್ಲರೂ ಕೂತ್ಕೋಬೇಕು. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ, ಮಾಜಿ ಮಂತ್ರಿಗಳೇ, ಮಾಜಿ ಶಾಸಕರುಗಳೇ, ಹಾಲಿ ಶಾಸಕರುಗಳೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀ ಯೋಗೇಶ್ವರ್ ಅವರೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಇತರ ಎಲ್ಲ ಸ್ನೇಹಿತರೆ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಯೋಗೇಶ್ವರ್ ಅವರು ಮತ್ತು ಇತರ ಎಲ್ಲ ಮುಖಂಡರುಗಳು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಎಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿ ಯೋಗೇಶ್ವರಿಗೆ ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು. ಚನ್ನಪಟ್ಟಣ ಮತಕ್ಷೇತ್ರದ ಜನರು ಆಶೀರ್ವಾದವನ್ನು ಮಾಡಬೇಕು. ಅವರನ್ನು ಮತ್ತೊಮ್ಮೆ ವಿಧಾನಸಭೆಗೆ ಕಳಿಸಿಕೊಡಬೇಕು. ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಇವತ್ತು ಪ್ರಚಾರದ ಕೊನೆಯ ದಿನ, 6 ಗಂಟೆವರೆಗೂ ಮಾತ್ರ ಪ್ರಚಾರ ಇರ್ತದೆ. 6 ಗಂಟೆವರೆಗೂ ಮಾತ್ರ ಪ್ರಚಾರ ಇರ್ತದೆ. ಇಲ್ಲ 6 ಗಂಟೆ ಇಲ್ಲಪ್ಪ, 6 ಗಂಟೆ. ಯಾಕಂದ್ರೆ 48 ಗಂಟೆ ಮುಂಚಿತವಾಗಿ ಎಲೆಕ್ಷನ್ ನಡೆಯೋದಕ್ಕಿಂತ ಮುಂಚಿತವಾಗಿ 48 ಗಂಟೆ ಹಿಂದಾಗಬೇಕು. ಅದರಿಂದ ಇದು ಕೊನೆ ಪ್ರಚಾರ ಸಭೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನೀವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಬಂದಿದೆ. ಯೋಗೇಶ್ವರ್ ಅವರು ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯನೋ, ಈ ಬಾರಿ ಗೆಲ್ಲದು ಕೂಡ ಅಷ್ಟೇ ಸತ್ಯ ಅಂತೇಳಿ ಸಂಪೂರ್ಣ ವಿಶ್ವಾಸ ಬಂದಿದೆ. ನಾನು 6ನೇ ತಾರೀಕು ಬಂದಿದ್ದೆ. 6ನೇ ತಾರೀಕು ಬಂದು ಸುಮಾರು 6 ಕಡೆ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸಿದ್ದೆ. ಅಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಿದ್ರು. ಈ ಕ್ಷೇತ್ರದಲ್ಲಿ ಜನರಿಗೆ ಅರ್ಥ ಆಗಿದೆ. ಯಾರು ಕೆಲಸ ಮಾಡ್ತಾರೆ ಶಾಸಕರಾದರೆ, ಯಾರು ಜನರ ಜೊತೆ ಇರ್ತಾರೆ, ಯಾರು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತಕ್ಕಂಥದ್ದು
ಬಹಳ ಸ್ಪಷ್ಟವಾಗಿ ಈ ಕ್ಷೇತ್ರದ ಜನರಿಗೆ ಗೊತ್ತಾಗಿದೆ. ಯೋಗೇಶ್ವರ್ ಅವರು ಹೊಸಬರೇನಲ್ಲ ಈ ಕ್ಷೇತ್ರಕ್ಕೆ. ಈಗಾಗಲೇ 5 ಬಾರಿ ಶಾಸಕರಾಗಿದ್ದಾರೆ. ನೀವು ಅವರು ಶಾಸಕರಾಗಿದ್ದಾಗ ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅವ್ರನ್ನ ಆಧುನಿಕ ಭಗೀರಥ ಅಂತಲೂ ಕೂಡ ಕರೀತಾರೆ. ಕಾರಣ ಯಾಕಪ್ಪ ಅಂತಂದ್ರೆ ಕೆರೆಗಳನ್ನು ನೀರು ತುಂಬಿಸಿ ನೀರಾವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು, ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾನು 6ನೇ ತಾರೀಕು ಪ್ರಚಾರ ಮಾಡುವಾಗ ಯೋಗೇಶ್ವರ್ ಅವರು ಕೂಡ ಇದ್ದರು. ಏನಪ್ಪ ಯೋಗೇಶ್ವರ್, ಎಲ್ಲ ಕಡೆ ಹಸುಗಳನ್ನು ಸಾಕಿದ್ದಾರೆ, ನಿಮ್ಮ ಕಡೆ ಏನು ಉದ್ದೇಶ? ಜೊತೆಗೆ ಚನ್ನಪಟ್ಟಣ ತಾಲೂಕು, ನಾನು ಹಿಂದೆ ಬಂದಿದ್ದೆ ಪ್ರಚಾರಕ್ಕೆ, ವರದೇಗೌಡರ ಕಾಲದಲ್ಲಿ ಬಂದಿದ್ದೆ. ಆಗ್ಲೂ ಈಗಲೂ ಬಹಳ ವ್ಯತ್ಯಾಸ ಆಗ್ಬಿಟ್ಟದಲ್ಲ, ಎಲ್ಲ ಕಡೆ ಹಸಿರು ಕಾಣ್ತಾ ಇದೆಯಲ್ಲ ಅಂತ ಕೇಳಿದೆ. ಅದಕ್ಕೆ ಅಲ್ಲಿ ಇದ್ದಂಥ ಯೋಗೇಶ್ವರ್ ಅವರು ಹೇಳಿದ್ರು, ಸರ್ ನಮ್ಮಲ್ಲಿ ಕೆರೆಗಳನ್ನೆಲ್ಲ ನೀರು ತುಂಬಿಸಿದ್ದೀವಿ, ಜನ ಹಾರ್ಟಿಕಲ್ಚರನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಸೆರಿಕಲ್ಚರನ್ನು ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತು ಅನಿಮಲ್ ಹಸ್ಬೆಂಡ್ರಿಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕ್ಷೇತ್ರ ಇವತ್ತು ಎಲ್ಲ ಕಡೆ ಹಸುರಾಗಿ ಕಾಣಿಸ್ತದೆ. ಎಲ್ಲ ಜನರು ಕೂಡ ತೋಟಗಳನ್ನು ಮಾಡ್ಕೊಂಡಿದ್ದಾರೆ. ಆ ತೋಟಗಳನ್ನು ಮಾಡ್ಕೊಂಡಿರೋದ್ರಿಂದ ಇವತ್ತು ಆರ್ಥಿಕವಾಗಿ ನಮ್ಮಲ್ಲಿ ಬೆಳವಣಿಗೆ ಆಗಿದೆ. ಅಷ್ಟೇ ಅಲ್ಲ, ಪ್ರತಿ ಮನೆಯಲ್ಲೂ ಕೂಡ ಹಸುಗಳನ್ನು ಸಾಕ್ತಾ ಇದ್ದಾರೆ. ಹಸುಗಳನ್ನು ಸಾಕಿ ಸುಮಾರು ಒಂದು ದಿನಕ್ಕೆ 3 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಒಂದು ದಿನಕ್ಕೆ 3 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಬರೀ ಚನ್ನಪಟ್ಟಣ ತಾಲೂಕು ಒಂದರಲ್ಲೇ 3 ಲಕ್ಷ ಲೀಟರ್ ಹಾಲಿನ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಅವರು ಮನವಿ ಮಾಡಿದ್ರು. ಈಗ ಇವತ್ತು ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕದಲ್ಲಿ ಹಾಲಿನ ಬೆಲೆ ಕಡಿಮೆ ಮಾರಾಟ ಆಗ್ತಾ ಇದೆ. 5 ರೂಪಾಯಿ, 6 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಎಲ್ಲ ಪಕ್ಕದ ರಾಜ್ಯಗಳಲ್ಲಿ ಜಾಸ್ತಿ ಇದೆ. ರೈತರಿಗೆ ಅನ್ಯಾಯ ಆಗ್ತಾ ಇದೆ. ರೈತರಿಗೆ ನ್ಯಾಯಯುತವಾದಂಥ ಬೆಲೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ನೀವು ಹಿಂದೆ ಬಂದಿದ್ದಾಗ ರಾಮನಗರದಲ್ಲಿ 5 ರೂಪಾಯಿ ಸಹಾಯಧನವನ್ನು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡಿದ್ರಿ. ಈಗಲೂ ಕೂಡ ಸಹಾಯಧನವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ರೈತರು ಕೂಡ ಅನೇಕ ಭಾಗಗಳಲ್ಲಿ ನಾನು ಹೋದಾಗ ಹಾಲಿನ ಬೆಲೆ ಹೆಚ್ಚು ಮಾಡಿ, ಮಾರಾಟದ ಬೆಲೆ ಹೆಚ್ಚು ಮಾಡಿ, ನೀವು ಎಷ್ಟು ಮಾಡ್ತೀರಿ ಅಷ್ಟು ರೈತರಿಗೆ ಕೊಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಅದನ್ನು ನಾನು ಈ ಚುನಾವಣೆ ನಡೀತಾ ಇರೋದ್ರಿಂದ, ಕೋಡ್ ಆಫ್ ಕಾಂಡಕ್ಟ್ ಇರೋದ್ರಿಂದ ನಾನು ಯಾವ ಭರವಸೆಯನ್ನು ಕೂಡ ಕೊಡ್ಲಿಕ್ಕೆ ಹೋಗಲ್ಲ. ಆದರೆ ರೈತರ ಪರವಾದಂಥ ತೀರ್ಮಾನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೇನೆ ಇಲ್ಲಿ ರೇಷ್ಮೆ ಗೂಡನ್ನು ಕೂಡ ಬೆಳೀತಾರೆ. ರೇಷ್ಮೆ ಉತ್ಪನ್ನ ಜಾಸ್ತಿ ಇದೆ ಇಲ್ಲಿ, ಅದಕ್ಕೂ ಕೂಡ ಜಾಸ್ತಿ ಬೆಲೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ನಾನು ಅದನ್ನು ಕೂಡ ಪರಿಶೀಲನೆ ಮಾಡಿ ಸೂಕ್ತವಾದಂಥ ನಿರ್ಣಯವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಮಾಡ್ತಾ ಇದ್ದೇನೆ. ಈಗ ಯೋಗೇಶ್ವರ್ ಅವರು ಒಬ್ಬ ಸಾಮಾನ್ಯ ಮನುಷ್ಯ ಮತ್ತೆ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಇವರ ವಿರುದ್ಧ ನಿಂತಿರ್ತಕ್ಕಂಥವ್ರು ನಿಖಿಲ್ ಕುಮಾರಸ್ವಾಮಿ ಪಾಪ ಈಗಾಗಲೇ 2 ಕಡೆ ಸೋತ್ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗಲೇ ಸೋತರು ಮಂಡ್ಯದಲ್ಲಿ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರುವಾಗ ಮಂಡ್ಯ ಲೋಕಸಭೆಯಲ್ಲಿ ಸೋತರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ
ರಾಮನಗರದಿಂದ ನಿಂತು ಸೋತರು. ಈಗ ದೇವೇಗೌಡರು ಪುತ್ರ ವ್ಯಾಮೋಹದಿಂದ, ಕುಮಾರಸ್ವಾಮಿ ಪುತ್ರ ವ್ಯಾಮೋಹದಿಂದ ಅವ್ರನ್ನ ಕರ್ಕೊಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಪಾಪ ಯೋಗೇಶ್ವರ್ ಅವರು 2 ಬಾರಿ ಸೋತಿದ್ರು. ಲೋಕಸಭೆಯಲ್ಲಿ ಅವರ ದೇವೇಗೌಡರ ಅಳಿಯ ಮಂಜುನಾಥ್, ಕುಮಾರಸ್ವಾಮಿ ಅವರ ಬ್ರದರ್ ಇನ್ ಲಾ ಭಾವ ಅವ್ರ ಪರವಾಗಿ ಕೆಲಸ ಮಾಡಿದ್ರು. ಅವರೇ ಹೇಳಿದ್ರು, ಮಾತು ಕೊಟ್ಟಿದ್ರು ಆಗ ಅಸೆಂಬ್ಲಿಗೆ ನಿಮಗೆ ಕೊಡ್ತೇವೆ, ಆದರೆ ಕೊಡದೆ ಅನ್ಯಾಯ ಮಾಡಿದ್ರು. ಬಿಜೆಪಿಯವರು ಅನ್ಯಾಯ ಮಾಡಿದ್ರು. ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋಗಿ ಲೋಕಸಭಾ ಸದಸ್ಯರಾದರು. ಅದರಿಂದ ಚನ್ನಪಟ್ಟಣ ಕ್ಷೇತ್ರ ಖಾಲಿ ಆಯಿತು. ಯಾರಿಗೆ ಕೊಡಬೇಕಾಗಿತ್ತು? ನಿಖಿಲ್ ಕುಮಾರಸ್ವಾಮಿ ಕೊಡಬೇಕಾಗಿತ್ತ? ಇಲ್ಲ ಯೋಗೇಶ್ವರ್ ಅವ್ರಿಗೆ ಕೊಡಬೇಕಾಗಿತ್ತ? ನನ್ನ ಪ್ರಕಾರ ಅವರು ಏನಾದರೂ ದೇವೇಗೌಡರಿಗೆ ಪುತ್ರ ವ್ಯಾಮೋಹ ಇಲ್ಲದೆ ಹೋಗಿದ್ರೆ, ಮೊಮ್ಮಗನ ಮೇಲೆ ವ್ಯಾಮೋಹ ಇಲ್ಲದೆ ಹೋಗಿದ್ರೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು. ಟಿಕೆಟ್ ಅನ್ನು ಕೊಟ್ಟು ಚನ್ನಪಟ್ಟಣ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು. ಶಾಸಕರಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಲಾಗಬೇಕಾಗಿತ್ತು. ಆದರೆ ಅದು ಮಾಡಲಿಲ್ಲ. ದೇವೇಗೌಡರು ಇದಾರಲ್ಲ, ಇವತ್ತು ನಿಮ್ಗೆ ಹೇಳ್ತೀನಿ, ನಾನು ಬಹಳ ವರ್ಷ ದೇವೇಗೌಡರ ಜೊತೆ ಇದ್ದವನು ನಾನು. ಅವರು ಯಾವ ಒಕ್ಕಲಿಗ ಲೀಡರನ್ನು ಕೂಡ ಬೆಳೆಸಲ್ಲ. ಯಾರ್ಯಾರು ಒಕ್ಕಲಿಗರು ಬುದ್ಧಿವಂತರು ಇರ್ತಾರೆ, ರಾಜಕೀಯವಾಗಿ ಪ್ರಬುದ್ಧರು ಇರ್ತಾರೆ, ಅವ್ರನ್ನ ಯಾರನ್ನು ಬೆಳೆಸಿಲ್ಲ. ಚಂದ್ರೇಗೌಡ, ಬೈರೇಗೌಡ, ವೈ.ಕೆ. ರಾಮಯ್ಯ, ಬಿ.ಎಲ್. ಶಂಕರ್, ಜಿ. ವಿಜಯ, ನಾಗೇಗೌಡ, ಬಚ್ಚೇಗೌಡ, ವರದೇಗೌಡ ಯಾರನ್ನು ಬೆಳೆಸಿದ್ರಿ? ಪುಟ್ಟಣ್ಣ, ಚಲುವರಾಯ ಸ್ವಾಮಿ, ಬಾಲಕೃಷ್ಣ ಯಾರನ್ನು ಬೆಳೆಸಿದ್ದಾರೆ ಹೇಳಿ ನೋಡೋಣ. ಶಿವರಾಮೇಗೌಡ. ಯಾರನ್ನಾದ್ರೂ ಒಬ್ಬ ಬೇರೆಯವ್ರನ್ನ ಬಿಟ್ಟುಬಿಡಿ. ಈಗ ನನ್ನ ವಿರೋಧ ಮಾಡೋದು ಬಿಟ್ಟುಬಿಡಿ. ನಾನು ಹಿಂದುಳಿದ ಜಾತಿಗೆ ಸೇರಿದವನು ಅಂತೇಳಿ ವಿರೋಧ ಮಾಡ್ತಾರೆ, ಮಾಡ್ಕೊಳ್ಳಿ, ನಂದೇನು ತಕರಾರಿಲ್ಲ. ಒಕ್ಕಲಿಗರನ್ನ ವಿರೋಧ ಮಾಡಿದ್ದೀರಲ್ಲ ಮಿಸ್ಟರ್ ದೇವೇಗೌಡ. ಚಂದ್ರಶೇಖರ್ ಕೇಳಿಸ್ತಾ ಇಲ್ವಾ? ಚಂದ್ರಶೇಖರ್ ಕೇರ್ಪೇಟೆ. ಯಾರನ್ನಾರು ಒಕ್ಕಲಿಗರನ್ನ, ಬಚ್ಚೇಗೌಡನ ವಿರೋಧ. ಬಚ್ಚೇಗೌಡ ಏನಪ್ಪಾ ನಿನಗೆ ಗೊತ್ತಾ? ಯಾವ ಒಕ್ಕಲಿಗರನ್ನ ಮಾಡಿದಿರಿ ಅಂತ ಹೇಳಿ ನೋಡೋಣ. ಯಾರು ಒಕ್ಕಲಿಗರು ಬುದ್ಧಿವಂತರಾಗಿದ್ದಾರೆ, ಅವ್ರು ಹೇಳದಂತೆ ನಡ್ಕೊಳ್ಳಿಲ್ಲ, ಅವ್ರ ಮಾತನ್ನ ಕೇಳಲಿಲ್ಲ ಅಂತಂದ್ರೆ ಅವ್ರನ್ನ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಿದೆ, ಆ ಜಿ.ಟಿ. ದೇವೇಗೌಡನಿಗೆ ಬಿಟ್ಬಿಡಪ್ಪ ಪಕ್ಷನ ಅಂತ ಹೇಳಿದೆ. ಈಗ ಅವನು ಶುರು ಮಾಡ್ಕೊಂಡಿದ್ದಾರೆ, ಅವನು ಮುಗಿಸಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಿ.ಟಿ. ದೇವೇಗೌಡನಿಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಹೇಳಿ, ಚನ್ನಪಟ್ಟಣದ ಜನತೆ ರಾಜಕೀಯವಾಗಿ ಪ್ರಬುದ್ಧರು ಹೇಳಬೇಕು. ನೀವು ಯಾವ ಒಕ್ಕಲಿಗರನ್ನು ಅವರು ಬೆಳೆಸಿದ್ದಾರೆ? ಬಿ.ಎಲ್. ಶಂಕರ್ ಮನೆ ಮಗ ಅಂತಿದ್ರು, ಬಿ.ಎಲ್. ಶಂಕರ್ ಬೆಳೆಸಿದ್ರ? ಜಿ. ವಿಜಯ ಬಂಟ ಅವನ್ ಬೆಳೆಸಿದ್ರ? ಯಾವನ್ ಬೆಳೆಸಿದ್ರು? ಮತ್ತೆ ಪಾಪ ಈ ಯೋಗೇಶ್ವರ್ ಬೆಳೆಸ್ತಾರ? ಡಿ.ಕೆ. ಶಿವಕುಮಾರ್, ಸುರೇಶ ನಿಮ್ಮನ್ನು ಬೆಳೆಸ್ತಾರ? ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಬೆಳೆಸ್ತೀರಿ. ಈ ಜಾತಿ ವ್ಯಾಮೋಹವನ್ನು ಬಿಟ್ಬಿಡಿ. ನಿಮ್ಗೇನೆ ಒಕ್ಕಲಿಗರಿಗೇನೆ ಅನ್ಯಾಯ ಮಾಡೋದು ಅವರು ದೇವೇಗೌಡರು.
ದ್ವೇಷದ ರಾಜಕಾರಣ ಮಾಡೋದ್ರಲ್ಲಿ, ಇನ್ನೊಬ್ಬರನ್ನ ಮುಗಿಸದ ರಾಜಕಾರಣ ಮಾಡೋದ್ರಲ್ಲಿ ದೇವೇಗೌಡರು ನಂಬರ್ 1. ದೇವೇಗೌಡರು ನಂಬರ್ 1. ಏನ್ ಮಾಡಿದ್ದಾರೆ? ದೇವೇಗೌಡರು ಏನ್ ಮಾಡಿದ್ದಾರೆ? ನಾನು ಕೇಳಿದೆ, ಅವ್ರ ಭಾಷಣ ಕೇಳಿದೆ. ನಾನು ಮೇಕೆದಾಟು, ನಾನು ಉಸಿರವರೆಗೆ ಮೇಕೆದಾಟನ್ನು ಮಾಡಿಸ್ತೇನೆ, ಮೇಕೆದಾಟನ್ನು ಮಾಡಿಸ್ತೇನೆ. ಅವರ ಮಿತ್ರ ಪಕ್ಷ DMKಯನ್ನು ಒಪ್ಪಿಸ್ಲಿ, DMKಯನ್ನು ಒಪ್ಪಿಸ್ಲಿ. ಮಿಸ್ಟರ್ ದೇವೇಗೌಡ, ನೀವು ಮೇಕೆದಾಟನ್ನು ಮಾಡಿಸ್ಲಿಕ್ಕೆ ಏನ್ ನರೇಂದ್ರ ಮೋದಿ ಅವರನ್ನ ಹಾಡಿ ಹೊಗಳ್ತೀರಿ? ನರೇಂದ್ರ ಮೋದಿ ಅವರಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಬಂದಿರಲಿಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹೇಳಿದ್ದೀರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ದೇವೇಗೌಡರು. ಇದೇ 2019 ಲೋಕಸಭಾ ಚುನಾವಣೆಯಲ್ಲಿ ಏನಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ಬಗ್ಗೆ? ಕುಮಾರಸ್ವಾಮಿ ಏನು ಹೇಳಿದ್ದಾರೆ? ಕುಮಾರಸ್ವಾಮಿ ಅವರು ಹೇಳಿದ್ರು, ನರೇಂದ್ರ ಮೋದಿ ಅವರಂತ ಸುಳ್ಳುಗಾರರು ಸಿಕ್ಕಲ್ಲ, ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿರಲಿಲ್ಲ. ದೇವೇಗೌಡರು ಹೇಳಿದ್ರು, ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ. ಒಂದು ವೇಳೆ ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಬಿಡ್ತೀನಿ. ಬಿಟ್ರ ಯಾವ್ಯಾವ ಕಾಲದಲ್ಲಿ ಏನೇನು ಹೇಳ್ತಾರೆ? ಸಿದ್ದರಾಮಯ್ಯನನ್ನ ನಾನು ಮುಖ್ಯಮಂತ್ರಿ ಮಾಡಿದೆ. ಮಿಸ್ಟರ್ ದೇವೇಗೌಡ, ನಿನ್ನನ್ನು ಮುಖ್ಯಮಂತ್ರಿ ಮಾಡಿದವರು ಯಾರು? ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ ಈ ದೇವೇಗೌಡ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಾಲಪ್ಪನವರು ಇಲ್ಲದೆ ಹೋಗಿದ್ರೆ 1994 ಇಸ್ವಿನಲ್ಲಿ ಇವರು ಚೀಫ್ ಮಿನಿಸ್ಟರ್ ಆಗಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅವತ್ತು ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಯ್ತಿದ್ರು. ನೀವು ದೇವೇಗೌಡ್ರೆ, ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನ ಕರ್ಕಬಂದು ಸಾಜಾಪನಲ್ಲಿದ್ದರು ಇವರು. ಸಾಜಾಪ MP ಆಗಿದ್ರು. ಆಗ ಚೆಲುವರಾಯ ಸ್ವಾಮಿನೂ ಕೂಡ ಇದ್ರು. ಏನಪ್ಪ ಚೆಲುವರಾಯ ಸ್ವಾಮಿ? ಕರ್ಕಬಂದು ರಾಮಕೃಷ್ಣ ಹೆಗ್ಡೆಯವರು ನಿಮ್ಮನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ರು, ಲೋಕದಳದ ಅಧ್ಯಕ್ಷನನ್ನಾಗಿ ಮಾಡಿದ್ರು. SR ಬೊಮ್ಮಾಯಿ ಅವರು ರಾಷ್ಟ್ರೀಯ ಅಧ್ಯಕ್ಷರು. ಯಾವ ಕಾರಣಕ್ಕೂ ಕೂಡ ದೇವೇಗೌಡರನ್ನ ಪಕ್ಷದ ಅಧ್ಯಕ್ಷರು ಮಾಡಲಿಕ್ಕೆ ಬಿಡಲ್ಲ. ಯಾಕಂದ್ರೆ ಬೊಮ್ಮಾಯಿ ಅವರ ಸರ್ಕಾರವನ್ನು ಕೆಡಬಿಟ್ಟಿದ್ರು ಇವರು. ಅದಕ್ಕೋಸ್ಕರವಾಗಿ ಬೊಮ್ಮಾಯಿ ಸರ್ಕಾರ ಕೆಡುವುದರಿಂದ ಬೊಮ್ಮಾಯಿ ಅವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ನಾನು, ಬೈರೇಗೌಡ, ಪ್ರಕಾಶ್, ಸಿಂಧಿಯಾ, ಜಾಲಪ್ಪ, ನಾಣಯ್ಯ, ಚಂದ್ರಶೇಖರ್ ನಾವೆಲ್ಲ ಬೊಮ್ಮಾಯಿ ಅವ್ರನ್ನ ಒಪ್ಪಿಸಿ ಇವ್ರನ್ನ ಸಾಜಪ್ಪ ಪ್ರೆಸಿಡೆಂಟ್ ಮಾಡೋದು. ನಾನು ಅವತ್ತು ಸೆಕ್ರೆಟರಿ ಜನರಲ್ ಆಗಿದ್ದೆ ನಾನು. ದೇವೇಗೌಡ್ರೆ, ಇತಿಹಾಸ ನೀವು ಸುಳ್ಳು ಹೇಳಿದ್ರೆ ಇತಿಹಾಸ ಬದಲಾಯಿಸಕ್ಕಾಗುತ್ತಾ? ಇದು ಇತಿಹಾಸ ನಡೆದಿರ್ತಕ್ಕಂಥ ಇತಿಹಾಸ. ಸಿದ್ದರಾಮಯ್ಯನಿಗೆ ಸೊಕ್ಕು ಬಂದ್ಬಿಟ್ಟಿದೆ, ಸಿದ್ದರಾಮಯ್ಯನಿಗೆ ಅಹಂಕಾರ ಬಂದ್ಬಿಟ್ಟಿದೆ, ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ. ಆ ಗರ್ವವನ್ನು ಮುಗಿಸ್ಬೇಕು, ಸೊಕ್ಕನ್ನ ಅಡಗಿಸ್ಬೇಕು, ಗರ್ವ ಭಂಗ ಮಾಡಬೇಕು, ಅಹಂಕಾರವನ್ನು ಇಳಿಸಬೇಕು. ದೇವೇಗೌಡ್ರೆ, ಇದು ಪಾಳ್ಯಗಾರಿಕೆ ಮಾತಲ್ಲ. ಈ ದೇಶದ ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಆಕಸ್ಮಿಕವಾಗಿ ದೇಶದ ಪ್ರಧಾನಮಂತ್ರಿ ಆಗಿದ್ದದ್ದು, ಮುಖ್ಯಮಂತ್ರಿ ಆಗಿದ್ದವರು, ಅನೇಕ ವರ್ಷಗಳ ಕಾಲ ಮಂತ್ರಿ ಆಗಿದ್ದವರು. ನನಗೆ 62 ವರ್ಷದ ರಾಜಕೀಯ ಅನುಭವ ಇದೆ ಅಂತೀರಿ. ನೀವು ಇವತ್ತಿನವರೆಗೂ ಕೂಡ
ಪಾಳ್ಯಗಾರಿಕೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ. ಹಿಂದುಳಿದವ್ರ ಕಂಡ್ರಾಗಲ್ಲ, ದಲಿತರ ಕಂಡ್ರಾಗಲ್ಲ, ಅಲ್ಪಸಂಖ್ಯಾತರ ಕಂಡ್ರಾಗಲ್ಲ, ಮಹಿಳೆಯರ ಕಂಡ್ರಾಗಲ್ಲ. ರೈತರಿಗೆ ಏನ್ ಮಾಡಿದ್ದೀರಿ ಹೇಳಿ ನೋಡೋಣ. ನಿಮ್ಮ ಮಗ ಮುಖ್ಯಮಂತ್ರಿ ಆಗಿದ್ರು, 1 ವರ್ಷ 2 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಏನ್ ಮಾಡಿದ್ದಾರೆ ಚನ್ನಪಟ್ಟಣ ಕ್ಷೇತ್ರಕ್ಕೆ? ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಅಳ್ತೀರಾ? ಏನು ನಮ್ಮ ಪರಂಪರೆ ಅಳೋದು, ಎರಡಿಟಿ. ಆ ಪಾಪ ನಿಖಿಲ್ ಕುಮಾರಸ್ವಾಮಿಗೂ ಕಲ್ಸ್ಕೊಟ್ಬಿಟ್ಟಿದ್ದಾರೆ ಅಳೋದನ್ನ. ಅಳಪ್ಪ ನೀನು ಅಳು. ನಾನು ಅದಕ್ಕೆ ಹೋದ್ಸಾರಿ ಬಂದಾಗ ಹೇಳಿದೆ, ಅಲ್ರಿ ದೇವೇಗೌಡ್ರೆ, ನೀವು ಅಳಬೇಕಾಗಿದ್ದು ಚನ್ನಪಟ್ಟಣ ಅಲ್ಲ, ನಿಮ್ಮ ಮೊಮ್ಮಗನಿಗೆ ಗೆಲ್ಲಿಸ್ಲಿಕ್ಕಲ್ಲ, ಅಲ್ಲಿ ಹೋಗಿ ಹಾಸನದಲ್ಲಿ ಹೋಗಿ ಅಳಬೇಕಾಗಿತ್ತು ನೀವು. ಅದು ಬಿಡ್ಬಿಟ್ಟು ಇಲ್ಲಿ ಬಂದು ಅಳ್ತಾ ಇದ್ದೀರಲ್ಲ. ಚನ್ನಪಟ್ಟಣದ ಹಾಸನದಲ್ಲಿ ಹೆಣ್ಮಕ್ಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಲ್ಲಿ ಹೋಗಿ ಕುಮಾರಸ್ವಾಮಿ ದೇವೇಗೌಡರು ಅಳಬೇಕಾಗಿತ್ತು. ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಅಳ್ತಾ ಇದ್ದೀರಲ್ಲ. ನೀವು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ, ಅವರ ಅಳುವಿಗೆ ಮರಳಾಗಬೇಡಿ. ಅದೇ ದೇವೇಗೌಡರು 1 ವಾರದಿಂದ ಇದ್ದಾರೆ ಇಲ್ಲಿ, 1 ವಾರದಿಂದ. ಅದೇ ಏನಾದರೂ ಯೋಗೇಶ್ವರ್ ಕ್ಯಾಂಡಿಡೇಟ್ ಆಗಿದ್ರೆ ಇರ್ತಿದ್ರ 1 ವಾರ? ಬೇರೆ ಇನ್ಯಾರು ಆಗಿದ್ರು ಇರ್ತಿದ್ರ? ಮೊಮ್ಮಗನ ಗೆಲ್ಸಕ್ಕೋಸ್ಕರ ಇಲ್ಲೇ ತಿಕಾಣ. 62 ವರ್ಷದಲ್ಲಿ ಇಂಥ ಕೆಟ್ಟ ಸರ್ಕಾರ ನೋಡಿರಲಿಲ್ಲ. ಅದನ್ನು ತೆಗಿಲಿಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರ ತೆಗಿಲಿಕ್ಕೆ ದೇವೇಗೌಡರಿಂದಲೂ ಸಾಧ್ಯ ಇಲ್ಲ, ಕುಮಾರಸ್ವಾಮಿಯಿಂದಲೂ ಸಾಧ್ಯ ಇಲ್ಲ. ನೀವು ಅಳ್ತಾ ಇರೋದು, ನೀವು ಇಲ್ಲಿ ಕ್ಯಾಂಪೇನ್ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಮೊಮ್ಮಗನನ್ನ ಗೆಲ್ಲಿಸ್ಲಿಕ್ಕೋಸ್ಕರ. ಇದನ್ನು ತಿಳ್ಕೋಬೇಕಾಗ್ತದೆ. ಮತದಾರರು ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗುತ್ತೆ. ನಾನು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನರ ಬಡವರು, ಯಾವ ಜಾತಿಯವರ ಬಡವರಾಗಿರಲಿ, JDSನವರಾಗಿರಲಿ, BJPಯವರಾಗಿರಲಿ, ಕಾಂಗ್ರೆಸ್ನವರಾಗಿರಲಿ, ಎಲ್ಲ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಜಾತಿ ಬಡವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಎಲ್ಲ ಧರ್ಮದ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಯಾವುದೇ ಜಾತಿ ಧರ್ಮದ ಮೇಲೆ ರಾಜಕೀಯ ಮಾಡಲ್ಲ, ಜಾತಿ ಮೇಲೆ ರಾಜಕೀಯ ಮಾಡಲ್ಲ, ಜಾತಿ ಮೇಲೆ ಕಾರ್ಯಕ್ರಮಗಳನ್ನು ಮಾಡಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ದೇವೇಗೌಡ್ರೆ. ಇವತ್ತು ನಾನು 13ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಅವತ್ತು 165 ಭರವಸೆಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದಿಂದ. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಸೌಭಾಗ್ಯ, ಶಾದಿ ಭಾಗ್ಯ, ಪಶುಭಾಗ್ಯ, ಮನಸ್ವಿನಿ, ಮೈತ್ರಿ, ವಿದ್ಯಾಸಿರಿ, ಮಾತೃಪೂರ್ಣ, ಇಂದಿರಾ ಕ್ಯಾಂಟೀನ್, ಸಾಲ ಮನ್ನಾ ಮಾಡದ್ದು, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೀವಿ. ಅದಾದ ಮೇಲೆ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ 1.5 ವರ್ಷ ಆಯಿತು ನಮ್ಮ ಸರ್ಕಾರ ಬಂದು ಅಧಿಕಾರಕ್ಕೆ. 1.5 ವರ್ಷ ಆಯ್ತು. ಅದೇ ಹೊಟ್ಟೆ ಉರಿ ಅವರಿಗೆ. ಸಿದ್ದರಾಮಯ್ಯ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ. ನನ್ನ ಮಗ ಕೇವಲ 20 ತಿಂಗಳಾದ್ದು ಮುಖ್ಯಮಂತ್ರಿಯಾಗಿ, ಅದು ಬಿಜೆಪಿ ಸಪೋರ್ಟ್ನಿಂದ, JDS ಕಾಂಗ್ರೆಸ್ನ ಸಪೋರ್ಟ್ನಿಂದ 1 ವರ್ಷ 2 ತಿಂಗಳಾಯಿತು. ನಾನು ಬರೀ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದದ್ದು. ಸಿದ್ದರಾಮಯ್ಯ ಹಿಂದುಳಿದ ಜಾತಿಗೆ ಸೇರಿದಂಥವನು 5 ವರ್ಷ ಪೂರೈಸಿ ಮತ್ತೆ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ
ಹೊಟ್ಟೆ ಉರಿ, ಹೊಟ್ಟೆ ಉರಿ. ಈ ಹೊಟ್ಟೆ ಉರಿ ದೇವೇಗೌಡರೇ ನಿಮ್ಮನ್ನೇ ದಹಿಸ್ತದೆ ಹೊರತು ನನ್ನನ್ನ ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿಯಾಗಿ 2ನೇ ಸಾರಿ ಮುಖ್ಯಮಂತ್ರಿ ಆದಮೇಲೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟು ನಾನು DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದು. ಹೈಕಮಾಂಡ್ನವರು ನಮಗೆ ಅನುಮತಿಯನ್ನು ಕೊಟ್ಟಿದ್ರು. 5 ಗ್ಯಾರಂಟಿ ಯೋಜನೆಗಳು: ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದು. ಹೇಳಿದ್ರು, ನರೇಂದ್ರ ಮೋದಿ ಅವರು ಹೇಳಿದ್ರು, ಇಷ್ಟೊಂದು ಸುಮಾರು 56,000 ಕೋಟಿ 60,000 ಕೋಟಿ ಖರ್ಚಾಗ್ತದೆ, ಎಲ್ಲಿಂದ ತರ್ತಾರೆ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಸರ್ಕಾರದವರು ಎಲ್ಲಿಂದ ತರ್ತಾರೆ ಅಂತ ಹೇಳಿದ್ರು. ಒಂದು ವೇಳೆ ಇವನ್ನ ಜಾರಿ ಮಾಡಿಬಿಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ನಾವು ಮೇ 20ನೇ ತಾರೀಕು 2023ರಲ್ಲಿ ಅಧಿಕಾರಕ್ಕೆ ಬಂದು ನಾನು DK ಶಿವಕುಮಾರ್ ಕಂಠೀರವ ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಇನ್ನೂ ನಮ್ಮ ಜೊತೆಯಲ್ಲಿ 8 ಜನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಅಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೇರವಾಗಿ ಕ್ಯಾಬಿನೆಟ್ ಹಾಲ್ಗೆ ಹೋಗಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೋ. ಅವರು DK ಶಿವಕುಮಾರ್ ಅವರು ಹೇಳಿದ್ರು, ಏನಾದರೂ ಅವರ ಇದರಲ್ಲಿ ಎಂಥದ್ದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತ. ನಾವು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿಲ್ವಾ? ಸಾಕ್ಷಿ ಗುಡ್ಡೆ ಬಿಟ್ಟೋಗಿದವ ಇಲ್ವೋ? ಬಾಕಿ ಇದಾವ ಇಲ್ವೋ? ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದೀವಿ. ಇಲ್ಲಿ ರಾಮಲಿಂಗ ರೆಡ್ಡಿ ಅವರು ಇಲ್ಲೇ ಕೂತಿದ್ದಾರೆ. ನಾವು 20ನೇ ತಾರೀಕು ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು 324 ಕೋಟಿ ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ದೇವಸ್ಥಾನಗಳಿಗೆ ಹೋಗಿದ್ದಾರೆ, ಅವ್ರ ತವ್ರ ಮನೆಗಳಿಗೆ ಹೋಗಿದ್ದಾರೆ, ನೆಂಟರಿಷ್ಟರ ಮನೆಗಳಿಗೆ ಹೋಗಿದ್ದಾರೆ, ಸಂಬಂಧಿಕರ ಮನೆಗಳಿಗೆ ಹೋಗಿದ್ದಾರೆ. ಹೀಗೆ ಎಲ್ಲ ಗೃಹ ಯೋಜನೆ ನಾವು ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟಿದ್ದೀವಿ. 324 ಕೋಟಿ ಮಹಿಳೆಯರು ಇವತ್ತಿನವರೆಗೆ ಫ್ರೀಯಾಗಿ ಓಡಾಡಿದ್ದಾರೆ. ಅದಲ್ಲದೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮ, ಸುಮಾರು 4.5 ಕೋಟಿ ಜನ ಬಡತನದ ರೇಖೆಯಿಂದ ಕೆಳಗಡೆ ಇರ್ತಕ್ಕಂಥವ್ರು ಇವತ್ತು 5 kg ಅಕ್ಕಿ, ಇನ್ನು ಉಳಿದ 5 kgಗೆ 170 ರೂಪಾಯಿಯನ್ನು ಪಡ್ಕೊಳ್ತಾ ಇದ್ದಾರೆ. ದೇವೇಗೌಡರೇ, ನೀವು ಮಾಡಿದ್ರ? ಕುಮಾರಸ್ವಾಮಿ, ನೀವು ಮಾಡಿದ್ರ? ಯಾವ ಮುಖ ಹೊತ್ಕೊಂಡು ನೀವು ಓಟ್ ಕೇಳ್ತಾ ಇದ್ದೀರಿ? ಜನರಿಗೆ ಏನ್ ಮಾಡಿದ್ದೀವಿ ಅಂತ ಓಟ್ ಕೇಳ್ತಾ ಇದ್ದೀರಿ? ಏನ್ ಮಾಡಿದ್ದೀವಿ ಅಂತ ಓಟ್ ಕೇಳ್ತಾ ಇದ್ದೀರಿ? ಗೃಹ ಲಕ್ಷ್ಮಿ 1,22,00,000 ಕುಟುಂಬಗಳು, 1,22,00,000 ಕುಟುಂಬಗಳು, ಅದರ ಯಜಮಾನಿಯರು ತಿಂಗಳಿಗೆ 2,000 ರೂಪಾಯಿ ಪಡ್ಕೊತಾ ಇದ್ದಾರೆ. ತಿಂಗಳಿಗೆ 2,000. ಯುವ ನಿಧಿ ಇವತ್ತು ಅದನ್ನು ಕೂಡ ಜಾರಿ ಮಾಡಿದ್ದೀವಿ ಡಿಸೆಂಬರ್ ತಿಂಗಳಲ್ಲಿ. ಎಲ್ಲ ನಾವು ಅಧಿಕಾರಕ್ಕೆ ಬಂದ 7-8 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ನಾವು ಮಾಡಿದ್ದೀವೋ ಇಲ್ಲ? ಕೈ ಎತ್ರಿ ನೋಡೋಣ. ಮಾಡಿದ್ದೀವೋ ಇಲ್ಲ? ಎಲ್ಲ ಮಾಡಿದ್ದೀವಿ.
ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಬಿಜೆಪಿಯವ್ರು ನಡ್ಕೊಂಡಿದ್ದಾರಾ? JDSನವ್ರು ನಡ್ಕೊಂಡಿದ್ದಾರಾ? ನಡ್ಕೊಂಡಿಲ್ಲ. ಮತ್ತೆ ಯಾರಿಗೂ ಓಟ್ ಹಾಕ್ಬೇಕು ಹೇಳಿ ನೀವೇ? ಇವತ್ತು ಇಲ್ಲಿ ಪೌಡರ್ ಯೂನಿಟ್ ಮಾಡಿಕೊಟ್ಟವ್ರು ಯಾರು? ಹಾಲಿನ ಪೌಡರ್ ಯೂನಿಟ್ ಮಾಡಿಕೊಟ್ಟವ್ರು ಯಾರು? ಹಾಲಿನ ಪುಡಿ ಘಟಕ ಮಾಡಿಕೊಟ್ಟವ್ರು ಯಾರು? ಸುಮಾರು 400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ, ಅದೇ 400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ನಾನು ಮಾಡಿಕೊಟ್ಟದ್ದು. ಪಶುಸಂಗೋಪನಾ ಇಲಾಖೆಯಲ್ಲಿ ಮತ್ತೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಕ್ಕಂಥ KMF ಅಡಿನಲ್ಲಿ ಬರ್ತಕ್ಕಂಥ ಹಾಲಿನ ಪುಡಿ ಘಟಕವನ್ನು ಮಾಡಿದ್ರು. ನಾನು ಹಾಲು ಜಾಸ್ತಿ ಆಯಿತು ಅಂತೇಳಿ ಹಾಲಿನ ಪುಡಿ ಘಟಕ ಮಾಡಬೇಕು ಅಂತೇಳಿ ಮಾಡಿಕೊಟ್ಟು ಹಾಗಾಗಿ ದಯಮಾಡಿ ನಿಮಗೆ ಕನಕಪುರದಲ್ಲಿ ನೀವು ನೋಡಿ 2016ರಲ್ಲಿ ಹಾಲು ಉತ್ಪಾದಕರ ಸಮಾವೇಶ ಇತ್ತು. ಬಮೂಲ್ನ ಕನಕಪುರ ಡೈರಿ ಸಂಕೀರ್ಣ ಮಾಡಿಕೊಟ್ಟವ್ರು ಯಾರು? ಕನಕಪುರದಲ್ಲಿ ನಾವು ಮಾಡಿಕೊಟ್ಟದ್ದು 700 ಕೋಟಿ ರೂಪಾಯಿ. ಸುರೇಶ ಒತ್ತಾಯ ಮಾಡಿ ಮಾಡಿಸಿದ್ದು 700 ಕೋಟಿ. ಈ ಥರದ್ದು ಯಾವ್ದಾದ್ರು ಒಂದು ಹೇಳ್ರಿ, ದೇವೇಗೌಡರು ಮಾಡಿದ್ದಾರೆ ಅಂತ, ಕುಮಾರಸ್ವಾಮಿ ಮಾಡಿದ್ದಾರೆ ಅಂತ ಹೇಳ್ರಿ ನೋಡೋಣ. ಮತ್ತೆ ಅವ್ರಿಗೆ ಓಟ್ ಹಾಕ್ಬೇಕಾ? ಅವ್ರಿಗೆ ಓಟ್ ಹಾಕ್ತೀರೇನ್ರಿ? ನರೇಂದ್ರ ಮೋದಿ ಅವರು ಓಟ್ ಹಾಕ್ತಾರಾ? ದೇವೇಗೌಡರು ಇನ್ನೊಂದು ಭಾಷಣ ಮಾಡೋರೆ. ಈ ಬೈ ಎಲೆಕ್ಷನ್ ಮುಗಿದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸ್ಬಿಡ್ತಾರೆ. ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ ದೇವೇಗೌಡ್ರೆ, ಈ ಸಿದ್ದರಾಮಯ್ಯ ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪುಗಳವನಲ್ಲ. ನಾನು ಮುಖ್ಯಮಂತ್ರಿ ಆಗಿರೋವರೆಗೆ, ನಮ್ಮ ಪಕ್ಷ ಅಧಿಕಾರದಲ್ಲಿ ಇರೋವರೆಗೆ, ಈ ಟರ್ಮ್ನಲ್ಲಿ 28ನೇ ಇಸ್ವಿವರೆಗೆ ನಾವು ಅಧಿಕಾರದಲ್ಲಿ ಇರ್ತೀವಿ. ಅಲ್ಲಿವರೆಗೆ ಯಾವುದೇ ಕಾರಣಕ್ಕೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಿಲ್ಲಿಸಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಿ? ಮಾಜಿ ಪ್ರಧಾನಿ ದೇವೇಗೌಡ್ರೆ, ಯಾಕ್ರಿ ಸುಳ್ಳು ಹೇಳ್ತೀರಿ? ಸುಳ್ಳು ಹೇಳೋದನ್ನ ಬಿಡಿ. ಮೊಮ್ಮಗನ ಗೆಲ್ಸಕ್ಕೋಸ್ಕರ ಸುಳ್ಳು ಹೇಳ್ತೀರಲ್ರಿ. ಮೊಮ್ಮಗನನ್ನ ಗೆಲ್ಸಕ್ಕೋಸ್ಕರ ಪಾಪ ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಸೋಲದು 100% ಸತ್ಯ. ಯೋಗೇಶ್ವರರು 100% ಗೆಲ್ಲದು ಸತ್ಯ. ಚನ್ನಪಟ್ಟಣದ ಜನ ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ, ಯೋಗೇಶ್ವರನ್ನ ಗೆಲ್ಲಿಸಬೇಕು, ಹೇಗಾದರೂ ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ, ದಯಮಾಡಿ ಕ್ಷಮಿಸಬೇಕು ಎಲ್ಲರೂ ಕೂಡ. ಸಮಯ ಆಗಿದೆ, ಊಟದ ಸಮಯ ಆಗಿಬಿಟ್ಟಿದೆ, ಭಾಳ ಜನ ಎದ್ದೋಯ್ತಾ ಇದ್ದಾರೆ. ಅದರಿಂದ ನನ್ನ ಭಾಷಣವನ್ನು ಮೊಟಕು ಮಾಡ್ತಕ್ಕಂಥ ಕೆಲಸವನ್ನು, ಆಮೇಲೆ ಈ ಬಿಜೆಪಿಯವರು ಇದ್ದಾರಲ್ಲ, ಅಪಪ್ರಚಾರ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ವಕ್ಫ್ ಬೋರ್ಡ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. 2014 ದಯಮಾಡಿ 2014 ಬಿಜೆಪಿಯ ರಾಷ್ಟ್ರೀಯ ಪ್ರಣಾಳಿಕೆ ನೋಡಬೇಕು. ಅದರಲ್ಲಿ ಹೇಳಿದ್ದಾರೆ, ಧಾರ್ಮಿಕ ಮುಖಂಡಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ಫ್ ಪ್ರಾಪರ್ಟಿಗಳನ್ನು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅವೆಲ್ಲವನ್ನು ಕೂಡ ತೆರವುಗೊಳಿಸ್ತೇವೆ. ಯಾವಾಗ ಹೇಳಿರೋದು ಇದನ್ನ? ನಾನು ಮಾಧ್ಯಮದವರಿಗೆ ಹೇಳ್ತೀನಿ, ಇದನ್ನ 2014ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಬೇಕಾದ್ರೆ ವೆರಿಫೈ ಮಾಡಿ. ನಾವು ಅವತ್ತಿನಿಂದಲೂ ಕೂಡ ನೋಟಿಸ್ ಕೊಡ್ತಲೇ ಬಂದಿದ್ದಾರೆ, ಯಾರು ಅತಿಕ್ರಮಿಸ್ಕೊಂಡಿದ್ದಾರೆ, ವಕ್ಫ್ ಪ್ರಾಪರ್ಟಿನ ಅತಿಕ್ರಮಿಸ್ಕೊಂಡಿದ್ದಾರೆ
ಅದೇ ಬಸವರಾಜ ಬೊಮ್ಮಾಯಿ ಹೇಳಿದ್ರು ವಕ್ಫ್ ಪ್ರಾಪರ್ಟಿ ಯಾರ್ಯಾರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ ಆ ಎನ್ಕ್ರೋಚ್ ಅವರೆಲ್ಲನೂ ಒಕ್ಲೆಬ್ಬಿಸ್ತೀವಿ, ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು. ನಾನು ಈಗಾಗಲೇ ಆದೇಶ ಹೊರಡಿಸಿದ್ದೀವಿ. ನಮ್ಮ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಕೊಟ್ಟಿರ್ತಕ್ಕಂಥ ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ಆ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗೋತೀವಿ. ಆದೇಶ ಆಗ್ಬಿಟ್ಟಿದೆ, ಆಗಲೇ ಎಲ್ಲ ನೋಟಿಸ್ಗಳನ್ನು ವಾಪಸ್ ತಗೋತೀವಿ. ಒಂದು ವೇಳೆ ವಕ್ಫ್ ಬೋರ್ಡ್ ಹೆಸರಿನಲ್ಲಿ ಪಾಣಿ ಏನಾದ್ರು ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ. ವಿಚಾರಣೆ ಇಲ್ಲದೆ ಬಂದಿದ್ರೆ ರದ್ದು ಮಾಡ್ತೀವಿ. ಯಾವ ರೈತರನ್ನು ಕೂಡ ಒಕ್ಲಿಪ್ಸಲ್ಲ, ಇಷ್ಟು ಹೇಳಿದ್ರು ರಾಜಕೀಯ ಮಾಡ್ತೀರಲ್ರಿ. ಚನ್ನಪಟ್ಟಣದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತೀರಲ್ರಿ. ಮಿಸ್ಟರ್ JDS, ಮಿಸ್ಟರ್ BJP, ನೀವು ಎಷ್ಟೇ ಒಟ್ಟಾಗಿ ಪ್ರಯತ್ನ ಮಾಡಿದ್ರು ಕೂಡ ಯೋಗೇಶ್ವರ್ ಅವರನ್ನ ಗೆಲ್ಲದನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಲ್ಲ. ಯೋಗೇಶ್ವರ್ ಅವರು ಗೆದ್ದಾಗೋಯ್ತು. ನೀವು ನಾಳಿದ್ದು ತಾವೆಲ್ಲ ಮತಗಟ್ಟೆಗೆ ಹೋಗಿ ಯೋಗೇಶ್ವರರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.